ಮಹಾಯುದ್ಧ ಮಹಾ ಸಮೀಕ್ಷೆ ರಾಮ ಮಂದಿರ ಉದ್ಘಾಟನೆಯ ನಂತರ ನಡೆದಿರುವ ಸಮೀಕ್ಷೆಗಳಲ್ಲಿ ಮತ್ತೊಂದು ಸಲ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. 2024ರ ಮಹಾಭಾರತದ ಮಹಾ ಸಮೀಕ್ಷೆಯ ಗುಟ್ಟು ಬೆಚ್ಚಿ ಬೀಳಿಸ್ತಾ ಇದೆ. ಎರಡು ಸಮೀಕ್ಷೆಗಳು ನಡೆದಿವೆ. ಆ ಸಮೀಕ್ಷೆಗಳಲ್ಲಿ ಏನು ಹೇಳಲಾಗ್ತಾ ಇದೆ, ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಜನರ ನಾಡಿ ಮಿಡಿತ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎರಡು ಸರ್ವೆಗಳನ್ನ ನಡೆಸಲಾಗಿದೆ. ಆ ಸರ್ವೆಯ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಆ ಸರ್ವೆಯ ರಿಸಲ್ಟ್ ಏನ್ ಬಂದಿದೆಯಲ್ಲ ಅದಕ್ಕೆ ಏನು ಕಾರಣ, ಉತ್ತರ ಭಾರತದಲ್ಲಿ ಏನ್ ಹೇಳ್ತಿದ್ದಾರೆ, ದಕ್ಷಿಣ ಭಾರತ, ಮುಖ್ಯವಾಗಿ ಕರ್ನಾಟಕ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. 2024ರ ಮಹಾಭಾರತದ ಮಹಾ ಸಮೀಕ್ಷೆಗೆ ಡೇಟಾಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಮ ಮಂದಿರ ಲೋಕಾರ್ಪಣೆ ಬಳಿಕ ಮೆಗಾ ಸರ್ವೆ ಆಗಿದೆ. ಮೋದಿ ವರ್ಸಸ್ INDIA ಎರಡು ಸರ್ವೆಗಳು ನಡೆದಿವೆ. ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೇ ಸಮೀಕ್ಷೆ. ಎರಡು ಸಮೀಕ್ಷೆಯಲ್ಲಿ NDAಗೆ ಎಷ್ಟು ಸ್ಥಾನ, INDIAಗೆ ಎಷ್ಟು ಸ್ಥಾನ, ಮೋದಿ ವಿರೋಧಿಗಳ ನಿದ್ದೆಗೆಡಿಸಿದ್ವ ಈ ಎರಡು ಸಮೀಕ್ಷೆಗಳು 2024ರಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ನೀವು ಯಾರಿಗೆ ವೋಟ್ ಹಾಕ್ತೀರಿ ಅಂತ ಜನಸಾಮಾನ್ಯರನ್ನ ಕೇಳಲಾಯಿತು. ಎರಡು ಪ್ರತ್ಯೇಕ ಸರ್ವೆಗಳು, ಒಂದು ಟೈಮ್ಸ್ ನೌನ ಸರ್ವೆ, ಇನ್ನೊಂದು ಇಂಡಿಯಾ ಟುಡೇ ಸಮೀಕ್ಷೆ. ಹಾಗಾದ್ರೆ ಯಾವ ಯಾವ ಸಮೀಕ್ಷೆಯಲ್ಲಿ ಏನು ಹೇಳಿದ್ದಾನೆ ಮತದಾರ? ಮೊದಲಿಗೆ ಟೈಮ್ಸ್ ನೌ ಮಹಾ ಸಮೀಕ್ಷೆಯನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. NDA 366 ಸ್ಥಾನಗಳನ್ನ ಪಡೆಯುತ್ತೆ. ಬಿಜೆಪಿ ಪ್ಲಸ್ ಬಿಜೆಪಿಯ ಜೊತೆ ಇರೋ ಪಕ್ಷಗಳು ಸೇರಿ 366 ಸ್ಥಾನ ಪಡೆಯುತ್ತವೆ. INDIA 104 ಸ್ಥಾನ ಪಡೆಯುತ್ತೆ ಅಂತ ಟೈಮ್ಸ್ ನೌ ನಡೆಸಿರುವ ಸಮೀಕ್ಷೆ ಹೇಳ್ತಾ ಇದೆ. ಇತರರು 73 ಸ್ಥಾನಗಳನ್ನ ಪಡೀತಾರೆ ಅಂತ. ಹಾಗಾದ್ರೆ ವೋಟ್ ಶೇರ್ ಏನ್ ಹೇಳ್ತಾ ಇದೆ? ಟೈಮ್ಸ್ ನೌ ನಡೆಸಿರುವ ಮಹಾ ಸಮೀಕ್ಷೆಯ ವೋಟ್ ಶೇರ್ ಏನ್ ಹೇಳ್ತಾ ಇದೆ? NDA 41.8 ವೋಟ್ಗಳನ್ನ ಪಡೆದುಕೊಳ್ಳುತ್ತೆ, 366 ಸ್ಥಾನಗಳನ್ನ ಪಡೆಯುತ್ತೆ. INDIA 28.6% ಮತ ಪಡ್ಕೊಂಡ್ರೆ 104 ಸ್ಥಾನ ಪಡೆಯುತ್ತೆ. ಇತರರು 29.6% ಮತ ಪಡೆದುಕೊಂಡ್ರೆ 73 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಹಿಂದಿನ ಎರಡು ಎಲೆಕ್ಷನ್ನ ರಿಸಲ್ಟ್ ಮತ್ತು ಈಗಿನ ಸಮೀಕ್ಷೆನ ತಾಳೆ ಹಾಕಿ ನೋಡೋದಾದ್ರೆ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ರಿ. 2014ರಲ್ಲಿ NDA 336 ಸ್ಥಾನ ಪಡೆದಿತ್ತು. ಆಗ UPA ಇತ್ತು, ಅಂದ್ರೆ INDIA 59 ಸ್ಥಾನ ಪಡೆದಿತ್ತು. ಇತರರು 148 ಸ್ಥಾನಗಳನ್ನ ಪಡ್ಕೊಂಡಿದ್ರು. 2019 353 ಸ್ಥಾನಗಳನ್ನ NDA ಪಡೆದಿತ್ತು. ಆಗಿನ UPA 91 ಸ್ಥಾನಗಳನ್ನ ಪಡೆದಿತ್ತು. ಇತರರು 99 ಸ್ಥಾನಗಳನ್ನ ಪಡೆದುಕೊಂಡಿದ್ರು. ಈಗಿನ ಸಮೀಕ್ಷೆ ಹೇಳ್ತಾ ಇರೋದು 366 ಸ್ಥಾನಗಳನ್ನ NDA ಪಡ್ಕೊಳ್ಳುತ್ತೆ. INDIA ಕೂಟ 104 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಇತರರು 73 ಸ್ಥಾನಗಳನ್ನ ಪಡೆದುಕೊಳ್ತಾರೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಇಂಡಿಯಾ ಟುಡೇ ಸಮೀಕ್ಷೆ NDA 335 ಸ್ಥಾನಗಳನ್ನ ಪಡೆಯುತ್ತೆ, -18 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ. ಇಂಡಿಯಾ ಕೂಟ 166 ಸ್ಥಾನಗಳನ್ನ ಪಡೆಯುತ್ತೆ, +75 ಸ್ಥಾನ ಹೆಚ್ಚಾಗಿ ಪಡ್ಕೊಳ್ಳುತ್ತೆ. ಇತರರು 42 ಸ್ಥಾನ ಪಡಿತಾರೆ, 57 ಸ್ಥಾನಗಳನ್ನ ಕಳೆದುಕೊಳ್ತಾರೆ. ಇತರರು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಎಲ್ಲವೂ ಸೇರಿ. ವೋಟ್ ಶೇರ್ ಅನ್ನ ನೋಡ್ತಾ ಹೋಗೋಣ. ಈಗ ಇಂಡಿಯಾ ಟುಡೆಯ ವೋಟ್ ಶೇರ್ 44.4% ಮತಗಳನ್ನ NDA ಪಡ್ಕೊಳ್ಳುತ್ತೆ. INDIA 38.3% ಮತಗಳನ್ನ ಪಡೆದುಕೊಳ್ಳುತ್ತೆ. ಸೊ ಟೈಮ್ಸ್ ನೌ ಹಾಗೂ ಇಂಡಿಯಾ ಟುಡೇ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ. ಎರಡೂ ಸಮೀಕ್ಷೆ ಹೇಳ್ತಾ ಇರೋದು ಮೋದಿ ಮತ್ತೊಂದು ಸಲ ಆಡಳಿತಕ್ಕೆ ಬರ್ತಾರೆ, 3ನೇ ಬಾರಿ ರೆಕಾರ್ಡ್ ಬ್ರೇಕ್ ಆಗುತ್ತೆ. ನೆಹರೂರವರ ನಂತರ ಮೋದಿ ಆ ಇತಿಹಾಸ ಬರೀತಾರೆ ಅಂತ ಸದ್ಯಕ್ಕೆ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಹೇಳ್ತಾ ಇದೆ. ಹಾಗಾದ್ರೆ ಬಿಜೆಪಿ ಗಳಿಸ್ಕೊಳ್ತಾ ಇರೋದು ಎಲ್ಲಿ? INDIA
ಕಳೆದುಕೊಳ್ತಾ ಇರೋದು ಎಲ್ಲಿ ಅನ್ನೋದನ್ನ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಇಂಪಾರ್ಟೆಂಟ್ ವಿಷಯ, ಕರ್ನಾಟಕದಲ್ಲಿ ಏನಾಗುತ್ತೆ, ಕರ್ನಾಟಕದಲ್ಲಿ ಯಾರ ಪರ ಮತದಾರರ ಒಲವಿದೆ, ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ಮಾಡುತ್ತಾ ಅಥವಾ ವಿಧಾನಸಭಾ ಎಲೆಕ್ಷನ್ ನಂತೆ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ? ಟೈಮ್ಸ್ ನೌ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದೇನು? ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಯಾರ ಗ್ಯಾರಂಟಿಗೆ ಮತದಾರ ಮಣೆ ಹಾಕ್ತಾನೆ? ಹಾಗಾದ್ರೆ ಮೊದಲು ಟೈಮ್ಸ್ ನೌ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ಟೈಮ್ಸ್ ನೌನ ಸಮೀಕ್ಷೆ ಪ್ರಕಾರ ಬಿಜೆಪಿ 28 ಸ್ಥಾನಗಳಲ್ಲಿ 21 ಪಡೆದುಕೊಳ್ಳುತ್ತೆ. ಅಂದ್ರೆ ಕಳೆದ ಬಾರಿಗಿಂತ 4 ಸ್ಥಾನಗಳನ್ನ ಕಡಿಮೆ ತೆಗೆದುಕೊಳ್ಳುತ್ತೆ. ಒಂದು ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದುಕೊಂಡಿದ್ರು, ಅದನ್ನ ಹೊರತುಪಡಿಸಿದ್ರೆ 25. ಇನ್ನು ಕಾಂಗ್ರೆಸ್ 5 ಸ್ಥಾನ ಪಡೆಯುತ್ತೆ, ಈ ಹಿಂದೆ 1 ಪಡೆದಿದ್ರು ಪ್ಲಸ್ 4 ಆಗುತ್ತೆ. ಜೆಡಿಎಸ್ 2 ಪಡೆದುಕೊಳ್ಳುತ್ತೆ, 1 ಪಡೆದಿದ್ರು ಈಗ +1 ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕರ್ನಾಟಕದಲ್ಲಿ ವೋಟ್ ಶೇರ್ ಹೇಗಿರುತ್ತೆ ಅಂತ ನೋಡೋಣ. ಬಿಜೆಪಿ 46.2% ಮತಗಳನ್ನ ಪಡೆದುಕೊಂಡು 21 ಸ್ಥಾನ ಪಡೆಯುತ್ತೆ. ಕಾಂಗ್ರೆಸ್ 42.3% ಮತಗಳನ್ನ ಪಡೆದುಕೊಂಡು 5 ಸ್ಥಾನ ಪಡೆಯುತ್ತೆ. ಜೆಡಿಎಸ್ 8.4% ಮತಗಳನ್ನ ಪಡೆದುಕೊಂಡು 2 ಸ್ಥಾನ ಪಡೆದುಕೊಳ್ಳುತ್ತೆ. ಇತರರು 3.1% ಮತವನ್ನ ತಮ್ಮ ಕಡೆ ಸೆಳೆದುಕೊಡ್ತಾರೆ ಅಂತ. ಹಾಗಾದ್ರೆ ಇಂಡಿಯಾ ಟುಡೇ ಏನ್ ಹೇಳ್ತಾ ಇದೆ? ಈಗ ನೀವು ನೋಡ್ತಾ ಇರೋದು ಟೈಮ್ಸ್ ನೌ. ಇಂಡಿಯಾ ಟುಡೇ ಏನ್ ಹೇಳ್ತಾ ಇದೆ? ಇಂಡಿಯಾ ಟುಡೇ ಸಮೀಕ್ಷೆ ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ 24 ಸ್ಥಾನಗಳನ್ನ ಪಡೆದುಕೊಳ್ಳುತ್ತವೆ. ಕಾಂಗ್ರೆಸ್ 4 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಇತರರಿಗೆ ಯಾವುದೇ ಅವಕಾಶ ಇಲ್ಲಿ ಇರೋದಿಲ್ಲ. ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಜೆಡಿಎಸ್ ಸೇರಿ 24, ಕಾಂಗ್ರೆಸ್ 24, ಕಾಂಗ್ರೆಸ್ 4. ಸೊ ಇದು ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌನ ಕರ್ನಾಟಕದ ಸಮೀಕ್ಷೆ. ವೋಟ್ ಶೇರ್ ಅನ್ನ ನೋಡ್ತಾ ಹೋಗೋಣ. ಇಂಡಿಯಾ ಟುಡೇ ನೀಡ್ತಾ ಇರೋ ವೋಟ್ ಶೇರ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಬಿಜೆಪಿ ಪ್ಲಸ್ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ 53% ವೋಟ್ ಶೇರ್ ಪಡ್ಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಕಾಂಗ್ರೆಸ್ 42% ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ. ಇತರರು 5% ವೋಟ್ ಶೇರ್ ಪಡಿತಾರೆ, ಆದ್ರೆ ಯಾವುದೇ ಸ್ಥಾನ ಪಡೆಯೋದಿಲ್ಲ. ಬಿಜೆಪಿ ಪ್ಲಸ್ 24, ಕಾಂಗ್ರೆಸ್ 4 ಸ್ಥಾನ ಪಡೆಯುತ್ತೆ ಅಂತ. ಇನ್ನು 2 ಸರ್ವೆಗಳನ್ನ ಅಕ್ಕಪಕ್ಕದಲ್ಲಿ ಇಟ್ಟು ನೋಡೋದಾದ್ರೆ ಕರ್ನಾಟಕದ ಮಹಾ ಸಮೀಕ್ಷೆ ನೋಡ್ತಾ ಇದ್ದೀರಾ. ಟೈಮ್ಸ್ ನಾವು ಹೇಳ್ತಾ ಇದೆ 23 ಬಿಜೆಪಿ ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ 5 ಪಡೆಯುತ್ತೆ, ಇತರರು ಯಾವುದೇ ಸ್ಥಾನ ಪಡೆಯೋದಿಲ್ಲ ಅಂತ. ವೋಟ್ ಶೇರ್ ನೋಡೋದಾದ್ರೆ 54.6 ಬಿಜೆಪಿ, ಕಾಂಗ್ರೆಸ್ 42.3, ಇತರರು 3.1% ಮತ ಪಡ್ಕೊಳ್ತಾರೆ ಅಂತ. ಇಂಡಿಯಾ ಟುಡೇ ಸಮೀಕ್ಷೆ ನೋಡ್ತಾ ಇದ್ದೀರಾ. 24 ಬಿಜೆಪಿ ಪ್ಲಸ್ 4 ಕಾಂಗ್ರೆಸ್. ಬಿಜೆಪಿ ಪ್ಲಸ್ 53% ಮತವನ್ನ ಪಡ್ಕೊಳ್ತಾರೆ, ಕಾಂಗ್ರೆಸ್ 42% ಮತ, ಇತರರು ಯಾವುದೇ ಸ್ಥಾನ ಪಡೆಯದೇ ಇದ್ರು 5% ಮತನ ಸೆಳೆದುಕೊಳ್ತಾರೆ ಅಂತ. ಇನ್ನು ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕಾರ್ಯನಿರ್ವಹಣೆ ಹೇಗಿದೆ ಅಂತ ಟೈಮ್ಸ್ ನೌ ಮಹಾ ಸಮೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಯಿತು. ಅತ್ಯುತ್ತಮ ಆಡಳಿತ ಅಂತ 18% ಜನ ಹೇಳಿದ್ದಾರೆ, ಹೇಳೋದಕ್ಕಾಗೋದಿಲ್ಲ ಅಂತ 21% ಜನ ಹೇಳಿದ್ದಾರೆ, ಸಮಾಧಾನಕರ ಅಂತ 37% ಜನ ಹೇಳಿದ್ದಾರೆ, ಕೆಟ್ಟ ಆಡಳಿತ 34% ಜನ ಹೇಳಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದೆಯಲ್ಲ, ಇದು ವರ್ಕ್ ಆಗುತ್ತಾ ಅಂತ ಕೂಡ ಪ್ರಶ್ನೆ ಕೇಳಲಾಯಿತು. ಈಗ ನೀವು ನೋಡ್ತಾ ಇರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಹೇಗೆ ಮಾಡಿದ್ದಾರೆ ಅಂತ ಕೇಳೋದಕ್ಕೆ ಮಾಡಿರುವ ಸರ್ವೆ. ಇನ್ನು ಬಿಜೆಪಿ ಜೆಡಿಎಸ್ ಅಲಯನ್ಸ್ ವರ್ಕ್ ಆಗುತ್ತಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ 41% ಜನ ಹೇಳಿದ್ದಾರೆ, ಹೇಳೋದಕ್ಕಾಗಲ್ಲ ಅಂತ 11% ಜನ ಹೇಳಿದ್ದಾರೆ, ಪರಿಣಾಮ ಏನ್ ಬೀರಲ್ಲ ಬಿಡಿ ಅಂತ 12% ಜನ ಹೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ 36% ಜನ ಹೇಳಿದ್ದಾರೆ. ಇದು ಕರ್ನಾಟಕದ ಕುರಿತಾಗಿ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ನಡೆಸಿರುವ ಸಮೀಕ್ಷೆ. ಹಾಗಾದ್ರೆ ಇದೇ ಟ್ರೆಂಡ್ ಮುಂದುವರಿಯುತ್ತಾ? ಹೇಳೋದಕ್ಕಾಗೋದಿಲ್ಲ. ಈಗಿರುವ ಈ ಸಮೀಕ್ಷೆ ಇದೆಯಲ್ಲ, ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದ್ರೆ ಏನಾಗಬಹುದು ಅನ್ನೋದಕ್ಕೆ ಜನರ ನಾಡಿ ಮಿಡಿತ ಅರಿಯೋದಕ್ಕೆ ಮಾಡಿರುವಂತಹ ಸರ್ವೆ.
ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗಣ್ಯ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ವಿಶ್ಲೇಷಕರು ಹಿರಿಯ ಪತ್ರಕರ್ತರಾದ ರವೀಂದ್ರ ರೇಷ್ಮೆ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನ ವಕ್ತಾರರಾದ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವೀಂದ್ರ ರೇಷ್ಮೆ ಅವರಿಂದ ಆರಂಭಿಸೋಣ ಅನ್ಕೊಂಡೆ, ಆದರೆ ಫಸ್ಟ್ ರಿಯಾಕ್ಷನ್ ನಟರಾಜ್ ಗೌಡರಿಂದಾನೇ ಪಡಿತೀನಿ. ಈ ಸರ್ವೆಗಳ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇಲ್ಲ, ಈ ಸರ್ವೆ ಕಳೆದ ಒಂದು ವರ್ಷದಲ್ಲಿ ಏನು ಸರ್ವೆಗಳು ಬರ್ತಾ ಇದ್ದಾವೆ, ಆ ಸರ್ವೆಗಳು ಯಾವ ಕೂಡ ಅಕ್ಯುರೇಟಾಗಿ ನಿಲ್ತಾ ಇಲ್ಲ. ಅದು ಈವನ್ ಸಿ ವೋಟರ್ ಸರ್ವೆ ಆಗ್ಬೋದು ಅಥವಾ ಟೈಮ್ಸ್ ನೌ ಸರ್ವೆ ಆಗ್ಬೋದು. ಟೈಮ್ಸ್ ನೌ ಸರ್ವೆ ಕಳೆದ 5-6 ಚುನಾವಣೆಯ ಪಂಚರಾಜ್ಯ ಚುನಾವಣೆ ನಡೀತಲ್ಲ, ಯಾವ ಸರ್ವೆನೂ ಕೂಡ ಹತ್ರಕ್ಕೂ ಬಂದಿಲ್ಲ. ನಮಗೆ ಹೇಳ್ತಾ ಇದ್ರು ಛತ್ತೀಸ್ಗಢ ನೀವು ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾ ಇದ್ರು, ರಾಜಸ್ಥಾನದಲ್ಲಿ ಫೈಟ್ ಇದೆ ನೀವು ಗೆಲ್ತೀರಾ ಅಂತ ಹೇಳ್ತಾ ಇದ್ರು. ಅದು ಆ ಥರ ಸಾಧ್ಯ ಆಗಲಿಲ್ಲ. ಅವೆಲ್ಲ ನಿಮ್ಮ ಪಕ್ಷನೂ ಅದನ್ನೇ ಅನ್ಕೊಂಡಿತ್ತು. ಅದು ಕರೆಕ್ಟ್. ನಾವು ಸಮೀಕ್ಷೆಗಳನ್ನು ಅದನ್ನೇ ಹೇಳ್ತೀವಲ್ಲ, ಹೌದು, ಅದಕ್ಕೆ ಹೇಳ್ತಾ ಇಲ್ಲ. ಈಗ ಅದನ್ನು ಮೀರಿ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ಇಲ್ಲಿ ಭಾಳ ಫ್ಯಾಕ್ಟರ್ಸ್ ಇದ್ದಾವೆ. ಈಗ ತುಂಬ ಫ್ಯಾಕ್ಟರ್ ಯಾವುದಿದೆ ಅಂದರೆ, ಜಾಸ್ತಿ ಯಾರು ಕಣ್ಣಿಗೆ ಕಾಣ್ತಾ ಇರ್ತಾರೆ, ಯಾರು ಜಾಸ್ತಿ ಮಾಧ್ಯಮದಲ್ಲಿ ಬಿಂಬಿಸ್ತಾ ಇರ್ತಾರೆ, 70% ಏರ್ ಟೈಮ್ನ ಯಾರು ತೊಗೊತಾ ಇರ್ತಾರೆ, ಅವ್ರ ಪರವಾಗಿ ಅವರೇ ಪ್ರಚಾರದಲ್ಲಿದ್ದಾರೆ, ಅವರೇ ಪ್ರಚಲಿತದಲ್ಲಿದ್ದಾರೆ ಅಂತ ಜನ ಅನ್ಕೊತಾರೆ. ಅದು ಸತ್ಯ ಅಲ್ಲ. ಮಾನ್ಯ ಮೋದಿಯವರು ಈ ಥರ ಪ್ರಚಾರದಲ್ಲಿ ಪ್ರಚಲಿತದಲ್ಲಿ ಇದ್ದಾರೆ. ಆದರೆ ಅವರ ಏನು ಅಧಿಕಾರ ಅವಧಿನಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಹೇಳಕ್ಕೆ ಜನಗಳು ಯಾರ್ತವೂ ಮಾಹಿತಿ ಇಲ್ಲ. ಈಗ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆಯಲ್ಲ, ಅದಕ್ಕೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ್ರೆ ಖಂಡಿತ ಓಟ್ ಹಾಕಲ್ಲ ಅಂತ ಕೇಳ್ತಾರೆ. ರೈತರ ಆದಾಯ ದ್ವಿಗುಣ ಆಗಲಿಲ್ವಲ್ಲ, ಅದಕ್ಕೆ ಓಟ್ ಹಾಕ್ತೀರಾ ಅಂದ್ರೆ ಖಂಡಿತ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಜನ ಹೇಳ್ತಾರೆ, ಬೆಲೆ ಏರಿಕೆ ಅಂತ ತತ್ತರಿಸ್ತಾ ಇದ್ದೀರಲ್ಲ, ಮೋದಿಗೆ ಓಟ್ ಹಾಕ್ತಿರೋದ್ರೆ ಓಟ್ ಹಾಕಲ್ಲ ನಾವು ಅಂತ ಹೇಳ್ತಿದ್ದಾರೆ. ಸಮೀಕ್ಷೆ ಏನು ಹೇಳ್ತದೆ? ಇಲ್ಲ, ಈಗ ಸಮೀಕ್ಷೆ ಅಂದರೆ ನಾನು ಹೇಳ್ದಲ್ಲ, ಸ್ವಲ್ಪ ಅವರ ಪ್ರಚಾರದಲ್ಲಿರೋದ್ರಿಂದ ಅಥವಾ ಪ್ರಚಲಿತದಲ್ಲಿರೋದ್ರಿಂದ, ಸರ್ಕಾರದಲ್ಲಿರೋದ್ರಿಂದ ಆಗಬಹುದು ಅನ್ನೋ ಒಂದು ಊಹಾತ್ಮಕವಾಗಿ ಈ ತರ ಸಮೀಕ್ಷೆಗಳು ಬರ್ತಾ ಇರಬಹುದೇನೋ. ಸರ್, ಪ್ರಚಾರದಲ್ಲಿ ಇದ್ದ ಮಾತ್ರಕ್ಕೆ ಜನಸಾಮಾನ್ಯ ಹಿಂಗಿದ್ದೊಂದು ಉತ್ತರ ಕೊಡ್ತಾನೆ? ಇಲ್ಲ, ಜನಸಾಮಾನ್ಯನಲ್ಲಿ ಈಗ ನೀವು ಪ್ರಶ್ನೆಗಳು, ಈಗ ಮೊನ್ನೆ ಸಿದ್ದರಾಮಯ್ಯವ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ, ನೀವು ಪ್ರಶ್ನೆ ಅಲ್ಲಿ ಕೇಳಿದ್ರಿ, ಅವರ ಆಡಳಿತ ಹೆಂಗಿತ್ತು ಅಂದ್ರೆ ಆಡಳಿತ ಚೆನ್ನಾಗಿಲ್ಲ ಅನ್ನೋ ಥರದಲ್ಲಿ ಅಲ್ಲಿ ಪ್ರಶ್ನೆ ಉತ್ತರ ಬರ್ತಾ ಇದೆ. ಆದರೆ ಅದರಲ್ಲಿ ನೀವು ನೋಡಬಹುದು, ಅತ್ಯುತ್ತಮವಾಗಿದೆ ಮತ್ತು ಸಮಾಧಾನಕರ ಎರಡೂ ಸೇರಿಸಿದ್ರೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಇದೆ. ಆದರೆ ಗ್ಯಾರಂಟಿ ಯೋಜನೆಗಳಿಂದ ಜನಗಳು ತಲುಪಿದೆಯಾ, ಖುಷಿ ಇದ್ದೀರಾ, ಇದು ಮತ್ತೆ ಇಂಥ ಸರ್ಕಾರ ಮತ್ತೆ ಬರಬೇಕಾ ಕೇಂದ್ರದಲ್ಲಿ ಅಂದ್ರೆ ಅಂತಾನೆ ಅನ್ನೋದು ಜನ. ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಅನುಕೂಲ ಆಗಿದೆಯಾ, ಕೇಂದ್ರದಲ್ಲೂ ಇದೇ ಥರ ಗ್ಯಾರಂಟಿ ಯೋಜನೆಗಳು ಕೂಡ ಸರ್ಕಾರ ಬರಬೇಕಂತ ನೀವು ಕೇಳಿ 100ಕ್ಕೆ 90 ಜನ ಬೇಕು ಅಂತಾರೆ. ಅವಾಗ ಕಾಂಗ್ರೆಸ್ ಪರವಾಗಿ ಬರುತ್ತೆ ಅದು. ಈ ರೀತಿ ಇದೆ. ಆದರೆ ಈಗ ನಾವು ಇನ್ನೂ ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡ ಮೇಲೆ ನಮಗೊಂದು ಭರವಸೆ ಏನಂದರೆ 330 ಸೀಟ್ ಗೆಲ್ತೀವಿ ಅಂತ ಒಂದು ಭರವಸೆ. ಆದರೆ ಹೆಂಗೆ ಬರುತ್ತೆ, ಏನಾಗುತ್ತೆ ಅನ್ನೋದು ನಮ್ದು ಇನ್ನೂ ಒಂದು, ನಾವು ಅನ್ಕೊಂಡ್ವಿ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅಂತ, ಅದು ಆಗಿಲ್ಲ. ಆಮೇಲೆ ಇನ್ನೂ 2 ತಿಂಗಳು ಸಮಯ ಇರೋದ್ರಿಂದ ಈ ಏನಿದೆ ಮಾಧ್ಯಮದಲ್ಲಿ ಬರ್ತಾ ಇದೆಯಲ್ಲ, ಸಿ ವೋಟರ್ ಆ್ಯಕ್ಚುಲಿ ಬೇರೆದೆಲ್ಲ ಬಿಟ್ಬಿಟ್ರು, ನಾವು ಟೈಮ್ಸ್ನೋ ಬಿಟ್ಟರು, ಇಂಡಿಯಾ ಟುಡೇ ಸಿ ವೋಟರ್ದು ಸ್ವಲ್ಪ 90% 80% ಅಕ್ಯುರೇಸಿಗೆ ಬರ್ತಾರೆ. ಅವರು ಎಲ್ಲ ಟೈಮಲ್ಲೂ ಅಕ್ಯುರೇಸಿಗೆ ಬರ್ತಾರೆ. ಸೊ ಅದು ನಮಗೆ ಒಂದು ಅವಕಾಶ, ಸದಾವಕಾಶ. ಇನ್ನೂ 2 ತಿಂಗಳು ಸಮಯ ಇದೆ, ನಾವು ಏನು ಬೇಕು ರೆಡಿ ಮಾಡ್ಕೋಬೋದು ಅನ್ನೋದು. ಯಾಕಂದರೆ ನಾವು ಅನ್ಕೊತಾ ಇರೋದು, ಕಾಂಗ್ರೆಸ್ಸೇ ಇಂಡಿವಿಜುವಲ್ ಆಗಿ ಕಾಂಗ್ರೆಸ್ 150 ಸೀಟ್ಗಳನ್ನ ದಾಟ್ತದೆ, ಇಂಡಿಯಾ ಮೈತ್ರಿಕೂಟ 300 ಸೀಟ್ಗಳನ್ನ ದಾಟ್ತದೆ, ಈ ಒಂದು ಭರವಸೆ ನಮಗಿದೆ. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ಗೆ 71 ಸೀಟು ತೋರಿಸ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ, 52 ಇತ್ತು ಕಳೆದ ಬಾರಿ, ಈ ಬಾರಿ 19 ಜಾಸ್ತಿ ಬರ್ತಾ ಇದೆ ಅಂತ. ಶೇಕಡಾವಾರು ಮತ ನಮಗೆ 19%, ಕಳೆದ ಬಾರಿ 20% ಇತ್ತು, 19% ಅಂತ ಬರ್ತಾ ಇದೆ. ಆದರೆ ನಾವು ಇಂಡಿಯಾ ಮೈತ್ರಿಕೂಟವಾಗಿ BJP 37% ತಗೊಂಡಿತ್ತು ಲಾಸ್ಟ್ ಟೈಮು, NDA ಮೈತ್ರಿಕೂಟ. ನಾವು ಅನ್ಕೊಂಡ್ವಿ 63% ವಿರುದ್ಧವಾಗಿದೆ. ಅದೆಲ್ಲ ನಾವೆಲ್ಲ ಒಟ್ಟಾಗಿ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅದಿನ್ನೂ ಫಲಿತಾಂಶ ಕೊಡಬೇಕಿದೆ. ಯಾಕಂದ್ರೆ ನಮಗೂ ಕೂಡ 2 ತಿಂಗಳಿದೆ ಸರ್, ತುಂಬಾ ಏನು 2 ವರ್ಷ ಇಲ್ಲ. ಬಟ್ ಕರ್ನಾಟಕ ಮಟ್ಟಕ್ಕೆ ಬಂದಾಗ ನಮಗೆ ಒಂದು ಸಂಪೂರ್ಣ ಭರವಸೆ. ಯಾಕಂದ್ರೆ ನಾವು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಘೋಷಣೆಗೆ 43% ಮತ ಬಂದಿದೆ. ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗ್ತಾ ಇದೆಯಲ್ಲ ಚೆನ್ನಾಗಿ, ಅದರೊಳಗೆ ತುಂಬಾ ಅಂದ್ರೆ 5 ಕೋಟಿ 6 ಕೋಟಿ ಜನ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಆಗಿದ್ದಾರೆ. ಆ ಅನುಷ್ಠಾನದಿಂದ ನಾವು ಅನ್ಕೊಂತೀವಿ ನಮಗೆ 53-54% ಮತ ನಮಗೆ ಬರುತ್ತೆ ಅಂತ. JDS ಮತಗಳು ಏನಂದ್ರೆ, JDS ಮತಗಳು BJPಗೂ ಟ್ರಾನ್ಸ್ಫರ್ ಆಗಲ್ಲ, ಕೆಲವು ಮಾತ್ರ ಟ್ರಾನ್ಸ್ಫರ್ ಆಗ್ತವೆ, ಕೆಲವು ಮತಗಳು ಅಲ್ಲಿ ಸ್ಪ್ಲಿಟ್ ಆಗಿ ಕಾಂಗ್ರೆಸ್ ಕಡೆ ಬರ್ತವೆ. ಸೊ ನಮಗೆ 43% ಮತ ಬಂದಿದೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿದೆ, JDS ಮೈತ್ರಿನ ಜನ ಒಪ್ತಾ ಇಲ್ಲ, ಅವರ ಕಾರ್ಯಕರ್ತಗಳೇ ಒಪ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮಗೆ ಜಾಸ್ತಿ ಮತ ಬರುತ್ತೆ, 53%. ನಾವು ಒಂದು 20 ಸೀಟ್ ಗೆಲ್ತೀವಿ ಅನ್ನೋ ಒಂದು ರವೀಂದ್ರ ರೇಷ್ಮೆ ಅವರೇ, ರಾಮ ಮಂದಿರ ಉದ್ಘಾಟನೆಯ ನಂತರದ 2 ಸಮೀಕ್ಷೆಗಳು, ರಾಮ ಮಂದಿರ ನಂತರದ ಈ ಪೊಲಿಟಿಕಲ್ ವೈಬ್ ಏನಿದೆ ಸರ್, ಅದೊಂಚೂರು ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೂ ಮುಂಚೆಯೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದ್ರೂ ಕೂಡ ಅದಾದ ನಂತರ BJP ಒಂದು ರೀತಿ ಜೋಶಲ್ಲಿದೆ, ಮತ್ತು ಕಾಂಗ್ರೆಸ್ನಲ್ಲಿ ಒಂಚೂರು ಎಲ್ಲೋ ಬಿರುಕು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಸಮೀಕ್ಷೆ ಏನು ಹೇಳ್ತಾ ಇದೆ ಸರ್? ನೋಡಿ, ಇಂಡಿಯಾ ಟುಡೇ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ 135 ಆಸ್ಪಾಸ್ನಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ಹೇಳಿದರು. ಅದೇ ಇಂಡಿಯಾ ಟುಡೇ
ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನಾವು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಖಚಿತ, ಖಚಿತ ಅಂತ ಹೇಳಿ, ಮಧ್ಯಪ್ರದೇಶದಲ್ಲಿ ನೆಕ್ ಟು ನೆಕ್. ದಟ್ ವಾಸ್ ಅ ಸರ್ಪ್ರೈಸ್. ಸೊ ಇದು ನಾವು ಯಾರೋ ಜ್ಯೋತಿಷ್ಯಕಾರರ ಅವ್ರು ನೀಡಿರೋ ಈ ಪೂರ್ವಭಾವಿ ಫಲಿತಾಂಶದ ಚರ್ಚೆಯಲ್ಲಿ ತೊಡಗಿಸಿದ್ವಿ ಅಂತ ಕಾಣುತ್ತೆ. 2019 ಚುನಾವಣೆಗೂ ಈ 2024 ಲೋಕಸಭಾ ಚುನಾವಣೆಗೂ ಮುಖ್ಯವಾದ ಬದಲಾವಣೆ ಏನು ಅಂತಂದರೆ, ಅವತ್ತು ಕಾಂಗ್ರೆಸ್ಸು ತೆಲಂಗಾಣದಲ್ಲಿ ನಾಮಾವಶೇಷ ಆಗೋಗ್ಬಿಟ್ಟಿತ್ತು. ಕರ್ನಾಟಕದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಇದ್ದರೂ ಕೂಡ ಅದು ಬಹಳ ಅಭದ್ರದ ಸರ್ಕಾರವೇ ಇತ್ತು. ಆಮೇಲೆ ರಾಜಸ್ಥಾನ್ ಮಧ್ಯಪ್ರದೇಶದಲ್ಲಿ ಆಗ್ತಾನೆ ಕಾಂಗ್ರೆಸ್ ಗೆದ್ದು ಬಂದಿತ್ತು. ಅಸೆಂಬ್ಲಿ ಚುನಾವಣೆಯಲ್ಲಿ ನಿಚ್ಚಳ ಬಹುಮತದಿಂದ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ಟಿತ್ತು. ಸೊ ಅವತ್ತಿನ ವಾತಾವರಣ ನೋಡಿದರೆ ದೊಡ್ಡ ಸೆಟ್ಬ್ಯಾಕ್ ಆಗುತ್ತೆ NDAಗೆ ಅಂದ್ಕೊಂಡಿದ್ವಿ. ಜನ ಏನು ಮಾಡ್ತಾರೆ, ಬರ್ತಾ ಬರ್ತಾ ಈ ಮೋದಿ ಕಾಲದಿಂದ 10 ವರ್ಷಗಳ ಬದಲಾವಣೆಯನ್ನು ಜನರ ಮನೋಭೂಮಿಕೆಯಲ್ಲಿ BJPಯನ್ನು ಇಷ್ಟಪಡದವರು ಕೂಡ ಮೋದಿನ ಇಷ್ಟಪಡ್ತಾರೆ. ಇದು ನಾಯಕ ಕೇಂದ್ರಿತ, ವ್ಯಕ್ತಿ ಕೇಂದ್ರಿತ ಆಯ್ಕೆ ಆಗ್ತಾಯಿದೆ. ಪ್ರತಿ ಸಾರಿ ಲೋಕಸಭಾ ಚುನಾವಣೆ ಬಂದಾಗಲೂ ಕೂಡ ಇವರ ಕ್ಯಾಂಡಿಡೇಟ್ ಯಾರು, ಇವ್ರ PM ಕ್ಯಾಂಡಿಡೇಟ್ ಯಾರು, ಅವ್ರು ಯಾರು ಅಂತ. 2014 ಮತ್ತು 2019ರಲ್ಲಿ ರಾಹುಲ್ ಗಾಂಧಿ ನಿಚ್ಚಳವಾಗಿ ಮೋದಿಗೆ ಪರ್ಯಾಯ ಸಂಭಾವ್ಯ ಅಭ್ಯರ್ಥಿ ಪ್ರಧಾನಮಂತ್ರಿಗೆ ಅಂದರೆ ಅವರು ಒಂದು ಬಿಂಬಿಸ್ಬಿಟ್ಟಿದ್ರು. ಈ ಸಾರಿ ಯಾರನ್ನೂ ಬಿಂಬಿಸಿಲ್ಲ. ಈ ಇಂಡಿಯಾ ಮೈತ್ರಿಕೂಟ ಅನ್ನೋ ಒಕ್ಕೂಟ ಕೂಡ ಅವಾಗ ಸ್ಪಷ್ಟವಾಗಿರಲಿಲ್ಲ. UPAನಲ್ಲಿ ಭಾಳ ಕಡಿಮೆ ಸಂಖ್ಯೆಯ ಪಕ್ಷಗಳಿದ್ವು. ಅದರ ರಾಹುಲ್ ಗಾಂಧಿಯೇ ಪ್ರಶ್ನಾತೀತ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಇತ್ತು. ಸೊ ಅವ್ರು ಲಾಂಚ್ ಮಾಡಿದರು, ರೀಲಾಂಚ್ ಮಾಡಿದರು, 2 ಸಾರಿ ಫೇಲ್ ಆಯಿತು. 44ರಿಂದ 52ಕ್ಕೆ ಬಂತು ಕಾಂಗ್ರೆಸ್ಸು. ಒಟ್ಟಾರೆ ವಿರೋಧ ಪರ್ಯಾಯ ರಾಜಕೀಯ ಶಕ್ತಿಗಳಿಗೆ ಒಂದು ದೊಡ್ಡ ಹಿನ್ನಡೆ ಆಗಿತ್ತು. ಈ ಮೋದಿ ಅನ್ನೋ ವ್ಯಕ್ತಿ ಕೇಂದ್ರಿತ ಪ್ರಭಾವಳಿ ಅಷ್ಟರ ಮಟ್ಟಿಗೆ ದಟ್ಟವಾಗಿ ಇದಾಗಿತ್ತು. ಆದರೆ ಮೋದಿಯ ಪ್ರಭಾವವನ್ನು ತಗ್ಗಿಸುವಂಥ ಒಂದು ಪರ್ಯಾಯ ಕಾರ್ಯಾಚರಣೆ ನಡೆಯಲಿಲ್ಲ, ಒಂದು ರಾಜಕೀಯ ಕಾರ್ಯಾಚರಣೆ. ಪ್ರತಿ ಸಾರಿ ಸಂಸತ್ತಿನ ಅಧಿವೇಶನ ನಡೆದಾಗ ನಾವು ನೋಡ್ತಾ ಇದ್ದೀವಿ, ಆ ಮೋದಿಗೆ ಸರಸಾಟಿಯಾಗಿ ಸ್ಪರ್ಧೆ ಕೂಡ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಲೋಕಸಭೆಯಲ್ಲಿ ಖರ್ಗೆ ಅವ್ರು ಲೀಡರ್ ಆಗಿರೋರಿಗೂ ಸ್ವಲ್ಪ ಸದೃಢವಾದ ಒಂದು ವಾಯ್ಸ್ ಬರ್ತಾಯಿತ್ತು ವಿರೋಧ ಪಕ್ಷದಿಂದ. ಅವರು ಕೂಡ ಈ ಕಡೆ ರಾಜ್ಯಸಭೆಗೆ ಶಿಫ್ಟ್ ಆದಮೇಲೆ ಲೋಕಸಭೆಯಲ್ಲಿ ಯಾರೂ ಇಲ್ಲ, ಮೋದಿನ ಎದುರು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಹಣೆಯುವಂಥವ್ರು ಯಾರೂ ಇಲ್ಲ. ಮಹುವಾ ಮೋತ್ರಾ ಥರದವ್ರು ಇದ್ದಾರೆ, ಅವ್ರು ಸಾಕಷ್ಟು ಸುದ್ದಿ ಮಾಡ್ತಾರೆ ಅಷ್ಟೇ ಹೊರತು ಆಕೆ ಇನ್ನೂ ಅನುಭವ ಸಾಲದು. ಆಮೇಲೆ ವಿಶ್ವಾಸಾರ್ಹತೆ ಇನ್ನೂ ಮೂಡಿರಲಿಲ್ಲ, ದೇಶವ್ಯಾಪಿಯಾದ ಒಂದು ವ್ಯಕ್ತಿತ್ವ ಇರಲಿಲ್ಲ, ಅನೇಕರು ಇದೆ. ಆಮೇಲೆ ಮೋದಿಯವ್ರು ಕೈಗೊಂಡಿರೋ ಕಾರ್ಯಾಚರಣೆ ಬರೀ ರಾಮ ಮಂದಿರ ನಿರ್ಮಾಣ ಅಲ್ಲ, ಅದ್ರ ಜೊತೆಗೆ ನೂರಾರು ಮಾಡಿಬಿಟ್ರು. ಆಮೇಲೆ 2019 2024 ನಡುವಿನ ಬಹು ಮುಖ್ಯವಾದ ಘಟನೆ ಅಂತಂದರೆ 2 ವರ್ಷಗಳ ಕೋವಿಡ್ ಸಾಂಕ್ರಾಮಿಕ. ಅದನ್ನು ಮೋದಿ ನಿರ್ವಹಿಸಿದ ರೀತಿ ಜನರಿಗೆ ಖಂಡಿತವಾಗೂ ತಲುಪಿದೆ. ಕರ್ನಾಟಕದಲ್ಲೇ ಮೊನ್ನೆ ಇವರೊಂದು ಜಾಹೀರಾತು ಕೊಟ್ಟಿದ್ರು, KC ಜನರಲ್ ಆಸ್ಪತ್ರೆಯಲ್ಲಿ 800 ಡಯಾಲಿಸಿಸ್ ಯಂತ್ರಗಳ ಲೋಕಾರ್ಪಣೆ ಅಂತಂದ್ಬಿಟ್ಟು. ಮೇಲೇನಿತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಯೋಜನಾ, ಅದರ ಅಡಿ ಅಂತಂದ್ಬಿಟ್ಟು. ಇವತ್ತು ಕರ್ನಾಟಕದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ 6 ಬೆಡ್ ICU ಇದೆ, ವೆಂಟಿಲೇಟರ್ಗಳಿದೆ, ಕ್ಯಾಪ್ಟಿವ್ ಆಕ್ಸಿಜನ್ ಪ್ಲಾಂಟ್ಗಳಿದೆ, ಈಗ ಡಯಾಲಿಸಿಸ್ ಮಷಿನ್ಸ್ ಬಂದ್ಬಿಡ್ತು. ಈ ರೀತಿ ಮೋದಿ ಒಂದಿಲ್ಲ ಒಂದು ರೀತಿಯಲ್ಲಿ ತಲುಪಿದ್ದಾರೆ. ಸಣ್ಣ ಒಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಭೂಮಿ ಪೂಜೆ ಮಾಡಿದ್ದು ಇವರೇ, ಉದ್ಘಾಟನೆ ಮಾಡಿದ್ದು ಅವರೇ. ಈ ರೀತಿ ಜನರಿಗೆ ವ್ಯತ್ಯಾಸ ಗೊತ್ತಾಗ್ತದೆ, ಪಕ್ಷ ಮತ್ತು ವ್ಯಕ್ತಿಗಳ ನಡುವಿನ ವ್ಯತ್ಯಾಸ. ಅದೇ ರೀತಿ ಸಿದ್ದರಾಮಯ್ಯ ಇಷ್ಟಪಡೋರು ಅನೇಕರು ಕಾಂಗ್ರೆಸ್ ಪಕ್ಷವನ್ನು ಇಷ್ಟಪಡ್ತಾ ಇಲ್ಲ, ಕಾಂಗ್ರೆಸ್ ಕಲ್ಚರ್ನ ಇಷ್ಟಪಡಲ್ಲ. ಬಟ್ ಅಯ್ಯೋ ನಮ್ಮ ಸಿದ್ದರಾಮಯ್ಯ ಇದ್ದಾರೆ ಹುಲಿಯಾ ಅಂತಂದ್ಬಿಟ್ಟು ಉನ್ಮಾದದಿಂದ ಕುಡಿತಾರೆ ಸಿದ್ದರಾಮಯ್ಯ ಎಲ್ಲ ಹೋದರೆ. ಸೊ ಹಾಗಾಗಿ ವ್ಯಕ್ತಿ ಮತ್ತು ಪಕ್ಷಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸುವಷ್ಟು ಭಾರತೀಯ ಮತದಾರ ಪ್ರಬುದ್ಧನಾಗಿರೋದ್ರಿಂದ ಸದ್ಯಕ್ಕೆ ಮೋದಿಗೆ ಪರ್ಯಾಯ ಕಾಣಿಸ್ತಾ ಇಲ್ಲ. ಆ ಇಂಡಿಯಾ ಟುಡೇ, ಇಂಡಿಯಾ ಅನ್ನೋ ಆ ಶಕ್ತಿಕೂಟ ಏನಿತ್ತು ಅದರ ಆರಂಭಿಕ ತೊಂದರೆಗಳೇನು ಬಂದ್ಬಿಟ್ರು, ನಿತೀಶ್ ಕುಮಾರ್ ದೂರ ಸರಿದ್ಬಿಟ್ರು, ಮಮತಾ ಬ್ಯಾನರ್ಜಿಯವರು ಮತ್ತು ಕೇಜ್ರಿವಾಲ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಲಿ ಅಂತಂದಾಗ ಯಾಕೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಅಂಥ ಒಂದು ಸ್ಮಶಾನ ಮೌನ? ಒಬ್ಬರಾದ್ರೆ ಹುಮ್ಮಸ್ಸಿಂದ ಸ್ವಾಗತಿಸಬೇಕಾಗುತ್ತೆ. ಅಯ್ಯೋ ನಮ್ಮವ್ರು ಪ್ರಧಾನಮಂತ್ರಿ ಆಗ್ತಾರೆ, ಖರ್ಗೆ ಅವ್ರು ಆಗಲಿ ಅಂತ ಒಬ್ಬರು ಬಾಯಲ್ಲೂ ಬರಲಿಲ್ಲ. ಆ್ಯಂಡ್ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ಸುಮ್ಮನೆ ಇದ್ಬಿಟ್ರು. ಅಯ್ಯೋ ಒಬ್ಬ ದಲಿತ ನಾಯಕ, ಪ್ರಥಮ ದಲಿತ ಪ್ರಧಾನಮಂತ್ರಿ ಬರ್ತಾರೆ, ಅದು ಕನ್ನಡಿಗ ಬರ್ತಾರೆ, ನಮ್ಮವರೇ ಅದು ಖರ್ಗೆ ಅವ್ರು ಬರ್ತಾರೆ ಅಂತ ಅವ್ರ ಒಡನಾಡಿಗಳು ಒಬ್ಬರು ಹೇಳಿಲ್ಲ. ಯಾಕೆ ಹೀಗಾಗ್ತಾ ಇದೆ? ಆ್ಯಂಡ್ ಮೊನ್ನೆ ಕೂಡ ನೋಡಿ, ಮೊನ್ನೆ ಕೂಡ ಇವರು ದಕ್ಷಿಣ ಭಾರತ ಪ್ರತ್ಯೇಕ ಅಂತ ಹೇಳಿದಾಗ ಖಂಡತುಂಡವಾಗಿ ಖಂಡಿಸ್ಬಿಟ್ರು ಖರ್ಗೆ ಅವರು. ಮೋದಿಗಿಂತ ಭಾಳ ಅಸ್ಖಲಿತವಾದ ಮಾತುಗಳಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾ ಇದ್ದೀನಿ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಅಖಂಡ ಭಾರತ ಉಳಿಬೇಕು ಅನ್ನೋನು. ಇದನ್ನು ಯಾರೇ ಮಾಡಿರಿ, ನನ್ನ ಪಕ್ಷವನ್ನಿರಲಿ ನಿಮ್ಮ ಪಕ್ಷವನ್ನಿರಲಿ ಯಾರಿದ್ರು ಖಂಡಿಸ್ತೀನಿ ಅಂದಾಗ ಕರ್ನಾಟಕ ಕಾಂಗ್ರೆಸ್ಸಿಗೆ ಪ್ರತಿಕ್ರಿಯೆನೇ ಇಲ್ಲ. ಎಸ್, ಒಂದು ವರ್ಷದ ಹಿಂದೆ INDA ಬಂದಾಗ ಅವರೆಲ್ಲರ ಉದ್ದೇಶ ಇದ್ದಿದ್ದು ಮೋದಿಯನ್ನು ಮತ್ತೊಂದು ಸಲ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತ. ಚರ್ಚೆಗಳ ಮೇಲೆ ಚರ್ಚೆ ಆಯಿತು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು, ಬೆಂಗಳೂರಿನಲ್ಲೂ ಮೀಟಿಂಗ್ ಆಯಿತು. ಇವೆಲ್ಲ ಆದಾಗ ಇನ್ನೇನು ಒಂದು ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ ಅಂದಾಗ ಪಂಚರಾಜ್ಯ ಚುನಾವಣೆಯಲ್ಲಿ ಆ ಬಿರುಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. ಅಖಿಲೇಶ್ ಯಾದವ್ ತುಂಡಾತುಂಡವಾಗಿ ಕಾಂಗ್ರೆಸ್ಸನ್ನು ಬೈದರು, ಲೋಕಸಭಾದಲ್ಲಿ ನೋಡ್ಕೊಳ್ತೀವಿ ನಿಮ್ಮನ್ನ ಅಂತ. ಅದಾದ ಮೇಲೆ ಡ್ಯಾಮೇಜ್ ಕಂಟ್ರೋಲಿಗೆ ಖರ್ಗೆ ಅವರು ಒಂದು ಮೀಟಿಂಗ್ ಕರೆದ್ರೆ ಯಾರೂ ಬರೋದಕ್ಕೆ ರೆಡಿ ಇರಲಿಲ್ಲ. ಅದು ಹಾಗೆ ಮುಂದುವರೆದು ಒಂದಷ್ಟು ಜಗಳಗಳು ಶುರುವಾದವು.
ಈಗ ಮಮತಾ ಬ್ಯಾನರ್ಜಿ ಹೇಳ್ತಾರೆ 2 ಸೀಟ್ಗಿಂತ ಜಾಸ್ತಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ, 40 ನಾವು 2 ನೀವಾದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ ಅಂತಾರೆ. ಅದಕ್ಕೆ ಅಧೀರ್ ರಂಜನ್ ಚೌಧರಿ ಟಕ್ಕರ್ ಕೊಟ್ಟರು. ಅದಾದಮೇಲೆ ಕೇಜ್ರಿವಾಲ್ ದೂರ ಉಳ್ಕೊಂಡಿದ್ದಾರೆ. ಇವೆಲ್ಲದರ ನಡುವೆ ಇನ್ನು 2 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. INDA ಏನು ಉದ್ದೇಶದಿಂದ ಒಗ್ಗೂಡ್ತೋ ಅದು ಇವಾಗ ನಿಧಾನಕ್ಕೆ ಛಿದ್ರ ಆಗ್ತಾ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗಾದರೆ ಮೋದಿ ವಿಷಯದಲ್ಲಿ ವರ್ಕ್ ಆಗ್ತಾ ಇರೋ ವಿಷಯಗಳು ಏನು, ಪ್ಲಸ್ ಆಗ್ತಾ ಇರೋದೇನು, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮ್ಯಾಜಿಕ್ ಮಾಡುತ್ತಾ? ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.